ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ರೀಸೆಂಟಾಗಿ ನಾನು ಮೀಶೋನಲ್ಲಿ ರೀಚಾರ್ಜಬಲ್ ಎಲೆಕ್ಟ್ರಿಕಲ್ ವೆಜಿಟೇಬಲ್ ಚಾಪರ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ನ ಪರ್ಚೇಸ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬಂದಿದೆ ಆ್ಯಂಡ್ ಪ್ರೈಸು ಕೂಡ ಸಿಕ್ಕಾಬಟ್ಟೆ ಕಡಿಮೆ ಪ್ರೈಸೇ ಕೊಟ್ಟು ನಾನು ತೊಗೊಂಡಿದ್ದು. ಸೊ ನಿಮಗೂ ಕೂಡ ತೋರಿಸ್ತೀನಿ, ಇಷ್ಟಾದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ನಾನು ಎಲೆಕ್ಟ್ರಿಕಲ್ ಚಾಪರ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರೆ ಇದು ಮೀಶೋದಲ್ಲಿ ತೊಗೊಂಡಿದ್ದೀರಾ ಅಂತಲೇ ಅನ್ಕೊಳ್ಳೋದಿಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಒಂದೊಳ್ಳೆ ಬ್ರ್ಯಾಂಡೆಡ್ ಅಂತ ಅನ್ಸುತ್ತೆ. ಯಾವುದೇ ಬ್ರ್ಯಾಂಡ್ಗೂ ಕೂಡ ಕಡಿಮೆ ಇಲ್ಲ. ನಾನು ಯೂಸ್ ಮಾಡ್ತಿದ್ದೀನಲ್ವ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ರೀಚಾರ್ಜಬಲ್ ಆಗಿರುತ್ತೆ. ನೀವೇನು ಪ್ಲಗ್ಗಿಗೆ ಹಾಕಿಬಿಟ್ಟು ಯೂಸ್ ಮಾಡಬೇಕಂತ ಏನಿಲ್ಲ. ಮೊಬೈಲ್ ಹೇಗೆ ಚಾರ್ಜ್ ಮಾಡ್ಕೊತೀರಾ, ಅಂದರೆ ಚಾರ್ಜ್ ಮಾಡಿ ಹೇಗೆ ಯೂಸ್ ಮಾಡ್ತೀವಿ ಸೇಮ್ ಅದೇ ರೀತಿಯಲ್ಲೇ ಚಾರ್ಜ್ ಮಾಡಿ ಯೂಸ್ ಮಾಡಿ. ನಾನು ಒಂದು 20 ಮಿನಿಟ್ಸ್ವರೆಗೂ ಕೂಡ ಚಾರ್ಜ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಆನಿಯನ್ ಕೂಡ ಕಟ್ ಮಾಡಿ ನಿಮಗೆ ಅಂದರೆ ಚಾಪ್ ಮಾಡಿ ತೋರಿಸಿದ್ದೀನಿ ನೋಡಿ. ಹಾಗೇ ಹಾಕೋಕ್ಕೆ ಹೋಗಬೇಡಿ. ನೈಫಲ್ಲಿ ಒಂದು 3 ಪೀಸ್ ಹಾಗೆ ಕಟ್ ಮಾಡಿಬಿಟ್ಟು ಒಳಗಡೆ ನೀವು ಹಾಕಿ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಿ ಬಟನ್ ಕಾಣ್ತಿದೆ ಅಲ್ವಾ, ಸೊ ಆ ಒಂದು ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಸಣ್ಣ ಸಣ್ಣದಾಗಿ ಆನಿಯನ್ ಎಲ್ಲದೂ ಕೂಡ ಚಾಪ್ ಆಗಿಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದನ್ನ ನೀವು ಚಿತ್ರಾನ್ನ ಮಾಡ್ಕೋಬೋದು ಇದರಲ್ಲಿ, ಅಥವಾ ಬಜ್ಜಿ ಆಗಿರ್ಬೋದು, ಮತ್ತು ಅಂದರೆ ಬೋಂಡ ಆಗಿರ್ಬೋದು, ಮತ್ತು ಚುರ್ಮುರಿ ಆಗಿರ್ಬೋದು. ಸೊ ಅದಕ್ಕೂ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಮತ್ತು ಮೇಯ್ನ್ ಆಗಿ ಗೋಲ್ಗಪ್ಪಗಂತೂ ಸಖತ್ತಾಗಿರುತ್ತೆ. ನಾನು ಅದೇ ಪರ್ಪಸ್ಸಿಗೆ ಅಂತ ಹೇಳಿ ತಗೊಂಡೆ. ಆ್ಯಂಡ್ ಲಾಂಗ್ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಈಗ ಸ್ವಲ್ಪ ಚಿಕ್ಕದಾಗಿ ಬೇಡ ನಮಗೆ, ಒಂದು ಮೀಡಿಯಮ್ ಸೈಜಲ್ಲಿ ಅಂದರೆ ಸ್ಲೈಸ್ ಆದರೆ ಸಾಕು, ಚಾಪ್ ಆದರೆ ಸಾಕು ಅಂತ ಹೇಳಿದ್ರೆ ಲಾಂಗ್ ಪ್ರೆಸ್ ಏನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ಕೊಂಡು ಬಿಟ್ಟರೆ ನಿಮಗೇನೆ ಗೊತ್ತಾಗುತ್ತೆ ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಸೈಜಲ್ಲಿ ನಿಮಗೆ ಬೇಕು ಅಂತ ಹೇಳಿ. ಇದರಲ್ಲಿ ನೀವು ಆನಿಯನ್, ಗಾರ್ಲಿಕ್, ಜಿಂಜರ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಮತ್ತು ಚಿಲ್ಲಿ ಆಗಿರ್ಬೋದು, ಎಲ್ಲದೂ ಕೂಡ ಹಾಕ್ಕೊಂಡು ಚಾಪ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಒನ್ ಟಚ್ ಆಪರೇಷನ್ ಅಂತಲೇ ಹೇಳ್ಬೋದು. ಮತ್ತು ಬ್ಲೇಡ್ ಬಂದು 3 ಬ್ಲೇಡ್ ಬರುತ್ತೆ, ಸಖತ್ ಶಾರ್ಪ್ ಕೂಡ ಇದೆ. ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದು. ಆ್ಯಂಡ್ ಜಾರ್ ಬಂದು ಪ್ಲಾಸ್ಟಿಕ್ ಜಾರ್ ಬರುತ್ತೆ, ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ಇದು ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿರುವಂಥ ಪ್ಲಾಸ್ಟಿಕ್. ಅಂದರೆ ನಾವು ನಾರ್ಮಲ್ ಆಗಿ ಜ್ಯೂಸ್ ಎಲ್ಲ ಮಾಡಬೇಕಾದ್ರೆ ಜಾರ್ಗಳೆಲ್ಲ ಇರುತ್ತೆ ನೋಡಿ, ಆ ರೀತಿ ಪ್ಲಾಸ್ಟಿಕ್ ಜಾರ್ ಇದು. ಚೆನ್ನಾಗಿದೆ. ಒಂದು 3 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 4 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಒಂದು ಮೀಡಿಯಂ ಸೈಜಲ್ಲಿದೆ, ತುಂಬ ದೊಡ್ಡದಾಗಿಲ್ಲ. ಒಂದು 250 ml ಅಷ್ಟು ಕೆಪಾಸಿಟಿ ಇದೆ ಅಷ್ಟೇ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ? ನೀವು ಈಗಲೇ ಬುಕ್ ಮಾಡಿಬಿಡ್ತೀರಾ, ಬರೀ 384 ರೂಪಾಯಿ ಅಷ್ಟೇ. ಇಷ್ಟು ಒಳ್ಳೆ ಬ್ರ್ಯಾಂಡೆಡ್ ಆಗಿ ಕಾಣ್ತಿದೆ ಅಲ್ವಾ? ಸೊ ಇದನ್ನು ನೀವು ಹೊರಗಡೆ ಏನಾದ್ರು ಒಳ್ಳೆ ಒಂದು ಅಂದರೆ ಹೈ ಬ್ರ್ಯಾಂಡೆಡ್ ತಗೊತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ 1,500 ರೂಪಾಯಿ ಮೇಲಂತೂ ಇದ್ದೇ ಇರುತ್ತೆ. ಬಟ್ ಮೀಶೋದಲ್ಲಿ 384 ರೂಪಾಯಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಒನ್ ಟಚ್ ಆಪ್ರೇಷನ್ ಅಲ್ವಾ, ಸೊ ಬೇಗನೆ ಕ್ವಿಕ್ ಆಗಿ ಕೂಡ ಆಗುತ್ತೆ. ಆನಿಯನ್ ಕಟ್ ಮಾಡೋರಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಕಣ್ಣಲ್ಲೆಲ್ಲ ನೀರು ಸುಸ್ಕೊಂಡೆಲ್ಲ ಕಟ್ ಮಾಡ್ತಿರ್ತೀವಿ. ಸೊ ಇದಂತೂ ಬೆಸ್ಟ್ ಆಪ್ಷನ್. ನೀವು ಇದನ್ನು ಬೇಕಾದ್ರೆ ಟ್ರಾವೆಲ್ ಫ್ರೆಂಡ್ಲಿ ಆಗು ಕೂಡ ತೊಗೊಂಡೋಗ್ಬೋದು. ಏನಾದ್ರು ಹೊರಗಡೆ ಪಿಕ್ನಿಕ್ ಹೋಗ್ತಿದ್ದೀರಾ, ಚುರ್ಮುರಿ ಎಲ್ಲ ಮಾಡ್ಕೊಳ್ಳೋಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ನ ತರಿಸಿದೆ. ಸಿಕ್ಕಾಪಟ್ಟೆ ಲಾರ್ಜ್ ಸೈಜಲ್ಲಿ ಬರುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಕೌಂಟರ್ ಟೇಬಲ್ಗೆ ನೀವು ಫಿಕ್ಸ್ ಮಾಡ್ಕೋಬೋದು. ಸೊ ಚಾಪ್ ಮಾಡ್ಬೇಕಾದ್ರೆ ಎಲ್ಲೂ ಕೂಡ ಶೇಕ್ ಆಗೋದಿಲ್ಲ, ಗ್ರಿಪ್ಪಲ್ಲಿ ಇರುತ್ತೆ, ಅಲ್ಲೇ ಕೂತಿರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಬೇಕಾದ್ರೆ ಚಪಾತಿ, ಪೂರಿ, ಹೋಳಿಗೆ ಎಲ್ಲದೂ ಕೂಡ ಮಾಡ್ಕೋಬೋದು. ಸೊ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸೌತೆಕಾಯಿ ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಎಲ್ಲೂ ಜಾರೋದಿಲ್ಲ ಫ್ರೆಂಡ್ಸ್, ಅಷ್ಟೇ. ಸ್ಟೇನ್ಲೆಸ್ ಸ್ಟೀಲ್ ಇರುತ್ತಲ್ವಾ, ಮತ್ತು ನೈಫ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಸೊ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಅಂದರೆ ಕಟ್ ಆಗೋಂಥದ್ದಾಗಿರ್ಬೋದು, ಆ ರೀತಿಯಲ್ಲಿ ಏನೂ ಕೂಡ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಮೇಯ್ನ್ ಆಗಿ ಇದು ಒಂಥರ ಹೈಜಿನಿಕ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಅಂದರೆ ಲೈಕ್ ವುಡನ್ನೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಸೊ ಅದು ಹೈಜಿನಿಕ್ ಅಲ್ಲ ಅಂತ ಹೇಳಿ ಯಾವಾಗೆಲ್ಲ ಗೊತ್ತಾಯಿತು, ಎಲ್ಲರೂ ಕೂಡ ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ಗೆ ಶಿಫ್ಟ್ ಆಗ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ಕೂಡ ನಾನು ಒಂದು ರಿವ್ಯೂ ಕೂಡ ಕೊಟ್ಟಿದ್ದೆ, ನನ್ನ ಹತ್ರ ಕೂಡ ಇದು ಅವೈಲೇಬಲ್ ಇದೆ. ಸೊ ಇದು ನನ್ನ ಫ್ರೆಂಡಿಗೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಸೊ ತುಂಬ ಜನ ಕೂಡ ಪರ್ಚೇಸ್ ಮಾಡಿ ಮ್ಯಾಮ್ ಸಖತ್ತಾಗಿ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯಾರೆಲ್ಲ ಹೊಸಬ್ರು ಇದ್ದಾರಾ ಅವ್ರಿಗೆ ತೋರಿಸೋಣ ಅಂತ ಹೇಳಿ, ಮತ್ತು ನನ್ನ ಫ್ರೆಂಡಿಗೂ ಕೂಡ ಬುಕ್ ಮಾಡಿದ್ನಲ್ಲ, ಸೊ ಹೇಗೋ ಬಂದಿದ್ದಲ್ಲ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ರಸ್ಟ್ ಪ್ರೂಫ್ ಇದೆ, ಕೌಂಟರ್ ಟಾಪ್ಗೆ ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು. ಒಂದು 14 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 10 ಇಂಚಸ್ ಅಷ್ಟು ಉದ್ದ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಲಾರ್ಜ್ ಸೈಜಲ್ಲಿದೆ. ನೀವು ಇದರಲ್ಲಿ ಬಿಸಿ ಪಾತ್ರೆಗೆ ಹಾಲು ಕಾಯಿಸ್ತಿರ್ತೀರಾ, ಅಥವಾ ಕುಕ್ಕರ್ ಆಗಿರ್ಬೋದು, ಬಿಸಿ ಕುಕ್ಕರ್
ಕೂಡ ಇಡ್ಬೋದು ಅಂದರೆ ಬಟ್ ಒಂದು 400 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನಾದ್ರು ಹೀಟ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಇಡಿ. ಜಾಸ್ತಿ ಹೀಟ್ ಇತ್ತು ಅಂತ ಹೇಳಿದ್ರೆ ಇಡೋದಕ್ಕೆ ಹೋಗಬೇಡಿ ಅಷ್ಟೇ ಫ್ರೆಂಡ್ಸ್. ಓಕೆನಾ, ತುಂಬ ಚೆನ್ನಾಗಿದೆ, ತುಂಬಾ ಕಡಿಮೆ ಪ್ರೈಸ್ ಇದು. ಬರೀ 275 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಅವಾಗಲೂ ಕೂಡ ನಾನು ಅಷ್ಟೇ ಪ್ರೈಸಲ್ಲೇ ತೊಗೊಂಡಿದ್ದು, ಇವಾಗಲೂ ಕೂಡ ಅಷ್ಟೇ ಪ್ರೈಸಲ್ಲಿದೆ. ನಿಮ್ಗೆ ಇನ್ನೂ ಕೂಡ ಕಡಿಮೆ ಪ್ರೈಸಲ್ಲಿ ಸಿಗ್ಬೋದು. ಲಿಂಕ್ ಕೊಟ್ಟಿರ್ತೀನಲ್ಲ, ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಲಾರ್ಜ್ ಸೈಜಲ್ಲಿದೆ. ಸೊ 2 ಪ್ರಾಡಕ್ಟ್ ನಿಮಗೆ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 2 ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ನೋಡಿದ್ರಲ್ಲ, ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಸೊ ಬೇರೆ ಎಲ್ಲ ಔಟ್ಸೈಡ್ ಎಲ್ಲ ಶಾಪಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಮೀಶೋದಲ್ಲೇ ತೊಗೊಳ್ಳಿ. ರಿವ್ಯೂ ಕೂಡ ನಾನೇ ಕೊಟ್ಟಿದ್ದೀನಲ್ವ, ಹಾನೆಸ್ಟ್ ಆಗಿದೆ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಏನು ಕೂಡ ಡ್ಯಾಮೇಜಸ್ ಆಗೋಂಥದ್ದು ಅಥವಾ ಫೇಕ್ ರಿವ್ಯೂ ಅಲ್ವೇ ಅಲ್ಲ. ಸೊ ನೀವು ರೆಗ್ಯುಲರ್ ಫಾಲೋವರ್ಸ್ ಇದ್ದೀರಾ ಅಂತ ಹೇಳಿ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಲ್ವಾ. ಆ್ಯಂಡ್ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೂ ಹೇಳಿ, ಮತ್ತು ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.